ಇತ್ತೀಚೆಗೆ ನಮ್ಮ ಹೆಣ್ಣು ಮಕ್ಕಳಲ್ಲಿ ಜಾಸ್ತಿ ಕಾಡ್ತಾ ಇರೋ ಸಮಸ್ಯೆ ಅಂತಂದರೆ ವೆರಿಕೋಸ್ ವೇನ್ಸ್. ವೆರಿಕೋಸ್ ವೇನ್ಸ್ ಅಂತಂದರೆ ಕಾಲಲ್ಲಿ ನರಗಳು ಊದ್ಕೊಳ್ತಾ ಬಂದಿರೋದು. ಸೊ ಅದು ಏನಕ್ಕಾಗುತ್ತೆ ಅಂತಂದರೆ ಜಾಸ್ತಿ ನಿಂತ್ಕೊಂಡಿರೋದ್ರಿಂದ, ಟೈಲರ್ ಆಗಿರ್ಬೋದು ಅಥವಾ ಟೀಚರ್ಸ್ ಆಗಿರ್ಬೋದು, ಯಾರೇ ಆದರೂ ತುಂಬ ಹೊತ್ತು ನಿಂತ್ಕೊಳ್ಳೋದ್ರಿಂದ ಈ ಸಮಸ್ಯೆಯನ್ನು ಕಾಣ್ತಾರೆ. ಸೊ ಇದನ್ನು ಹೋಗಲಾಡಿಸೋದಕ್ಕೆ ಒಂದು ಸಿಂಪಲ್ ಆದ ಹೋಮ್ ರೆಮಿಡಿಯನ್ನು ಇವತ್ತು ಹೇಳ್ಕೊಡ್ತೀನಿ. ಸೊ ಅದನ್ನು ಹೇಗೆ ಮಾಡೋದು, ಏನೆಲ್ಲ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಬೇಕು ಅಂತ ತೋರಿಸ್ತೀನಿ ಬನ್ನಿ. ವೆರಿಕೋಸ್ ವೇನ್ ಹೋಮ್ ರೆಮಿಡಿಗೆ ಬೇಕಾಗಿರುವ ಸಾಮಗ್ರಿಗಳು 1 ಕಪ್ಪಷ್ಟು ಒಂದಲಗ ಸೊಪ್ಪು ಅಂದರೆ ಬ್ರಾಹ್ಮಿ ಸೊಪ್ಪು ಅಂತ ಕೂಡ ಕರೀತಾರೆ, 2 ರಿಂದ 3 ಸ್ಪೂನ್ ಮುಲ್ತಾನಿ ಮಿಟ್ಟಿ. ವೆರಿಕೋಸ್ ವೇನ್ಗೆ ಹೋಮ್ ರೆಮಿಡಿ ಮಾಡೋದಕ್ಕೆ ನಾವು ಬಳಸ್ತಾ ಇರುವಂಥ ಮೊದಲನೇ ಸಾಮಗ್ರಿ ಅಂದರೆ ಒಂದಲಗ ಸೊಪ್ಪು ಅಂದರೆ ಬ್ರಾಹ್ಮಿ ಸೊಪ್ಪು ಅಂತಲೂ ಹೇಳ್ತಾರೆ. ಇದು ಯೂಶುವಲ್ ಆಗಿ ನಾವು ಸೊಪ್ಪು ಮಾರ್ತಾ ಇರೋರ ಹತ್ರನೂ ಸಿಗುತ್ತೆ ಅಥವಾ ಸೂಪರ್ ಮಾರ್ಕೆಟ್ಗಳಲ್ಲಿ ಸಿಗುತ್ತೆ, ನಾರ್ಮಲ್ ಆಗಿ ಮಾರ್ಕೆಟಲ್ಲಿ ಎಲ್ಲ ಕಡೆನೂ ಸಿಗುತ್ತೆ. ಸೊ ಆ ಸೊಪ್ಪನ್ನು ತಂದು ನೀವು ನೀಟಾಗಿ ವಾಶ್ ಮಾಡಿ, ಆ ಸೊಪ್ಪಲ್ಲಿ ಇರೋವಂಥ ಒಳ್ಳೊಳ್ಳೆ ಪ್ರಾಪರ್ಟೀಸ್ ಏನಂತಂದರೆ ಬಿಕೋಸೈಡ್ A and B ಅನ್ನೋ ಒಂದು ಒಳ್ಳೆ ಪ್ರಾಪರ್ಟಿ ಇರೋದ್ರಿಂದ ಇದು ನಿಮಗೆ ಅದನ್ನು ಸೇವಿಸೋದ್ರಿಂದ ಕೂಡ ಮೆಮೊರಿ ಪವರ್ ಹೆಚ್ಚಾಗುತ್ತೆ ಮತ್ತು ಬುದ್ಧಿ ತುಂಬಾ ಚುರುಕಾಗುತ್ತೆ. ಸೊ ಅದನ್ನು ಸೇವಿಸೋದ್ರೂ ಒಳ್ಳೆಯದೇ ಅಥವಾ ಹಚ್ಚೋದ್ರಿಂದನೂ ಕೂಡ ಒಳ್ಳೆಯದೇ. ಇದು ಔಷಧಿಯಾಗೂ ಕೆಲಸ ಮಾಡುತ್ತೆ, ಆಹಾರವಾಗಿಯೂ ಕೂಡ ಕೆಲಸ ಮಾಡುತ್ತೆ. ಆ್ಯಂಡ್ ನೆಕ್ಸ್ಟ್ ನಾವು ಬಳಸ್ತಾ ಇರೋದು ಮುಲ್ತಾನಿ ಮಿಟ್ಟಿ. ನಮ್ಮಲ್ಲಿ ಬರೀ ತರಕಾರಿ ಮತ್ತು ಹಣ್ಣುಗಳು ಮಾತ್ರ ಔಷಧೀಯ ಗುಣಗಳನ್ನು ಹೊಂದಿಲ್ಲ, ನಮ್ಮ ಮಣ್ಣು ಕೂಡ ಔಷಧೀಯ ಗುಣಗಳನ್ನು ಹೊಂದಿದೆ. ಇದಕ್ಕೆ ನಾವು ದೇವರಿಗೆ ಥ್ಯಾಂಕ್ಸ್ ಹೇಳಬೇಕು ಖಂಡಿತವಾಗ್ಲೂ. ಸೊ ಈ 2 ಇಂಗ್ರೀಡಿಯೆಂಟ್ಸನ್ನು ನಾವು ಯೂಸ್ ಮಾಡಿಕೊಂಡು ಒಂದು ಪೇಸ್ಟನ್ನು ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಸೊ ಈ ವೆರಿಕೋಸ್ ವೇನ್ ಹೋಮ್ ರೆಮಿಡಿಗೆ ನಾವು ಫಸ್ಟು ಒಂದಲಗ ಸೊಪ್ಪು ಅಂದರೆ ಬ್ರಾಹ್ಮಿ ಸೊಪ್ಪು ಅಂತ ಏನು ಹೇಳಿದೆ ಅದನ್ನು ನಾವು ಕಂಪ್ಲೀಟಾಗಿ ಜಾರ್ಗೆ ಹಾಕೊಳ್ಳೋಣ. ಸೊ ಕಂಪ್ಲೀಟಾಗಿ ಜಾರ್ಗೆ ಟ್ರಾನ್ಸ್ಫರ್ ಮಾಡಾದ್ಮೇಲೆ ಒಂದು ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿ ಪೇಸ್ಟ್ ಮಾಡ್ಕೊಳ್ಳೋಣ. ಸೊ ಇದು ಕಂಪ್ಲೀಟಾಗಿ ಇವಾಗ ಪೇಸ್ಟ್ ಆಗಿದೆ. ಈ ಒಂದಲಗ ಸೊಪ್ಪು ಪೇಸ್ಟ್ ಏನು ಮಾಡ್ಕೊಂಡಿದ್ದೀವಿ ಕಂಪ್ಲೀಟಾಗಿ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಈ ಟ್ರಾನ್ಸ್ಫರ್ ಮಾಡಾದ್ಮೇಲೆ 2 ರಿಂದ 3 ಸ್ಪೂನ್ ಮುಲ್ತಾನಿ ಮಿಟ್ಟಿ ಏನಿದೆ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ವೆರಿಕೋಸ್ ವೇನ್ಗೆ ಒಂದು ಹೋಮ್ ರೆಮಿಡಿ ರೆಡಿ ಆಗಿದೆ. ನರಗಳು ಊದಿರೋದೆಲ್ಲ ಎಲ್ಲೆಲ್ಲಿ ಕಾಣಿಸುತ್ತೆ ಅಲ್ಲಲ್ಲಿ ಈ ಪ್ಯಾಕನ್ನು ನಾವು ಜಸ್ಟ್ ಹೀಗೆ ತಗೊಂಡು ತಿಕ್ ಲೇಯರ್ ಆಗಿ ಅಪ್ಲೈ ಮಾಡಬೇಕಾಗುತ್ತೆ. ಹೀಗೆ ಡಬಲ್ ಲೇಯರ್ ಆಗಿ ತಿಕ್ಕಾಗಿ ಅಪ್ಲೈ ಮಾಡಬೇಕು. ಸೊ ಇದನ್ನು ಅಪ್ಲೈ ಮಾಡಿ ಜಸ್ಟ್ ಡ್ರೈ ಆಗೋದಕ್ಕೆ ಒಂದು ಅರ್ಧ ಗಂಟೆ ಬಿಡಬೇಕು. ನಮ್ಮ ಸ್ಕಿನ್ ಮೇಲೆ ರಂಧ್ರಗಳೇನಿರುತ್ತೆ ಅದರ ಮುಖಾಂತರ ಅದು ಕಂಪ್ಲೀಟ್ ಅದರಲ್ಲಿ ಏನೇನು ಎಲಿಮೆಂಟ್ಸ್ ಇದೆ ಅದನ್ನೆಲ್ಲನೂ ಒಳಗೆ ಹೇಳ್ಕೊಳ್ಳುತ್ತೆ. ಈ ರೀತಿ ತಿಕ್ ಲೇಯರ್ ಆಗಿ ಅಪ್ಲೈ ಮಾಡಿ ಒಣಗೋದಕ್ಕೆ ಒಂದು ಅರ್ಧ ಗಂಟೆ ಬಿಟ್ಟು ವಾಶ್ ಮಾಡಬೇಕು. ನೋಡಿದ್ರಲ್ಲ ವೀಕ್ಷಕರೇ, ವೆರಿಕೋಸ್ ವೇನ್ ಅಂತಹ ದೊಡ್ಡ ಕಾಯಿಲೆಗೆ ನಾವು ಮನೆಯಲ್ಲಿ ಸಿಗುವಂಥ ಒಂದು ಸಣ್ಣ ಸಣ್ಣ ಇಂಗ್ರೀಡಿಯೆಂಟ್ಸನ್ನು ಯೂಸ್ ಮಾಡಿಕೊಂಡು ಹೇಗೆ ಸಿಂಪಲ್ ಆಗಿ ಹೋಮ್ ರೆಮಿಡಿ ಮಾಡ್ಕೋಬೋದು ಅಂತ ನೀವು ಸಹ ಟ್ರೈ ಮಾಡಿ ಖಂಡಿತವಾಗ್ಲೂ. ಈಗ ಕ್ವಿಕ್ ಟಿಪ್ನ ಸಮಯ ಅಂತಂದೆ. ಕ್ವಿಕ್ ಟಿಪ್ ಏನಪ್ಪ ಅಂತಂದರೆ, ನಾವು ಯೂಶಲಿ ಕಾಫಿ ಪೌಡರ್, ಇನ್ಸ್ಟೆಂಟ್ ಕಾಫಿ ಪೌಡರ್ ಆಗಿರ್ಬೋದು, ನಾರ್ಮಲ್ ಕಾಫಿ ಪೌಡರ್ ಆಗಿರ್ಬೋದು, ನಾವು ಗಾಳಿಯಲ್ಲಿ 1 ನಿಮಿಷ ಬಿಟ್ಟರು ಸಾಕು ತಕ್ಷಣ ಗಟ್ಟಿ ಆಗುತ್ತೆ. ಅದು ಮತ್ತೆ ಏನಕ್ಕೂ ಯೂಸ್ಗೆ ಬರೋದಿಲ್ಲ. ಸೊ ಅದು ಗಟ್ಟಿ ಆಗೋದು ಪ್ಲಸ್ ಅದು ಗಂಟು ಕಟ್ಟೋದು ಕಡಿಮೆ ಮಾಡೋದು ಹೇಗೆ ಅಂತಂದರೆ, ನಾವು ಯೂಸ್ ಮಾಡಿದ ತಕ್ಷಣ ಆ ಕಾಫಿ ಪೌಡರನ್ನು ಫ್ರಿಜ್ಗೆ ಹಾಕೋದು. ಸೊ ಫ್ರಿಜ್ಜಲ್ಲಿ ಇಡೋದ್ರಿಂದ ಕಾಫಿ ಪೌಡರ್ ಎಷ್ಟೇ ದಿನ ಆದರೂ ಕೂಡ ಗಟ್ಟಿ ಆಗೋದಿಲ್ಲ. ಯೂಶಲಿ ಅನ್ಕೋತಾರೆ ಫ್ರಿಜ್ಜಲ್ಲಿ ಇಟ್ಟರೆ ಗಟ್ಟಿ ಆಗುತ್ತೇನೋ ಅಥವಾ ನೀರಿನ ಅಂಶ ಹೆಚ್ಚಾಗಿ ಮತ್ತೆ ಅದು ಗಟ್ಟಿ ಆಗುತ್ತೆ ಅಂತ. ಇಲ್ಲ, ನೀವು ಫ್ರಿಜ್ನ ಡೋರ್ನಲ್ಲಿ ಕಾಫಿ ಪೌಡರನ್ನು ಸ್ಟೋರ್ ಮಾಡೋದ್ರಿಂದ ಯಾವುದೇ ರೀತಿಯ ಗಂಟು ಆಗೋದಿಲ್ಲ. ನೀವು ಸಹ ಈ ಸಿಂಪಲ್ ಆದ ಟಿಪ್ಪನ್ನು ಟ್ರೈ ಮಾಡಿ ಅಂತ ಹೇಳ್ತಾ ಮತ್ತಷ್ಟು ಹೋಮ್ ರೆಮಿಡಿ ಮತ್ತು ಕ್ವಿಕ್ ಟಿಪ್ನೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಆಯುಷ್ ಟಿವಿ, ಉತ್ತಮ ಜೀವನ ಶೈಲಿಗಾಗಿ. Click on the bell icon to watch our latest videos.